ಆವೇಶನಾಗಿ ಕಷ್ಟ ಬಂದಂತ ಭಕ್ತಾದಿಗಳಿಗೆ ಇಷ್ಟಾರ್ಥದ ನುಡಿಗಳನ್ನು ಕೊಡಬೇಕು ಎನ್ನುವುದಾಗಿ ವಾಗ್ದಾನ ಅಲ್ವ ಭಕ್ತ. ಅದೇ ಪ್ರಕಾರವಾಗಿ ನೂತನವಾಗಿ ನಿರ್ಮಿಸಿದಂತ ಗರ್ಭಗುಡಿ ಅದರ ಒಳಭಾಗದಲ್ಲಿ ನನ್ನ ಬಿಂಬ ಪ್ರತಿಷ್ಠಾಪನೆ ಮಾಡಿದಂತ ಕಾರ್ಯದಲ್ಲಿ ಯಾವುದೇ ಒಂದು ಲೋಪದೋಷಗಳು ಇದ್ದದಿದ್ರು ಅದನ್ನೆಲ್ಲ ಪರಿಹಾರ ಮಾಡಿಕೊಂಡು ಕೊಟ್ಟಂತ ಸೇವೆಯನ್ನು ಭಕ್ತಿಪೂರ್ವಕವಾಗಿ ಸ್ವೀಕಾರ ಮಾಡಿಕೊಳ್ಬೇಕು ಎನ್ನುವುದಾಗಿ ವಾಗ್ದಾನ. ತುಂಬಾ ಸಂತೋಷ ಭಕ್ತ. ಮಾಡಿದಂತ ಕಾರ್ಯದಲ್ಲಿ ಯಾವುದೇ ಒಂದು ಲೋಪದೋಷಗಳಿದ್ದದಿದ್ರು ಅದನ್ನೆಲ್ಲ ಪರಿಹಾರ ಮಾಡಿಕೊಂಡು ಕೊಟ್ಟಂತ ಸೇವೆಯನ್ನು ಭಕ್ತಿಪೂರ್ವಕವಾಗಿ ಸಾನ್ನಿಧ್ಯ ಸ್ವೀಕಾರ ಮಾಡಿಕೊಂಡಿದೆ. ಯೋಚಿಸುವಂತ ಅವಶ್ಯಕತೆ ಇಲ್ಲ. ಮುಂದೆ ನನ್ನ ಸಾನ್ನಿಧ್ಯದಿಂದ ಏನಾಗಬೇಕು ಎನ್ನುವುದಾಗಿ ಬಯಸ್ತಾ ಇದ್ದಿ ಭಕ್ತ. ನಮ್ಮ ಈ ಮರಾಮತಿ ಕ್ಷೇತ್ರದಲ್ಲಿ ಅದೆಷ್ಟು ವ್ಯಕ್ತಿಗಳೆಲ್ಲ ಇದ್ದಾರೆ. ಜೊತೆಯಲ್ಲಿ ಈಗಾಗಲೇ ವಿದ್ಯಾಭ್ಯಾಸವನ್ನು ಮಾಡಿದರೂ ಕೂಡ ಉದ್ಯೋಗ ಭಾಗ್ಯ ಎನ್ನುವುದು ಅವರಿಗೆ ಸಿಗ್ತಾ ಇಲ್ಲ. ಹಾಗಿದ್ರೆ ಆ ಉದ್ಯೋಗ ಭಾಗ್ಯ ಎನ್ನುವುದು ಅವರಿಗೆ ಸಿಗಬೇಕು ಅಂತಾದ್ರೆ ಯಾವ ರೀತಿ ಹರಕೆಯನ್ನು ಹೇಳಿಕೊಳ್ಬೇಕು ಸಾಧ್ಯವಾಗುತ್ತೆ? ಯೋಚಿಸುವಂತ ಅವಶ್ಯಕತೆ ಇಲ್ಲ. ಅಂತ ಕಷ್ಟ ಬಂದಂತ ಭಕ್ತಾದಿಗಳು ನನ್ನ ಸಾನ್ನಿಧ್ಯಕ್ಕೆ ಬಂದು ಭಕ್ತಿಯಿಂದ ಕರ್ಪೂರಾರತಿ ಮಾಡ್ತೇನೆ ಎನ್ನುವುದಾಗಿ ಪ್ರಾರ್ಥನೆ ಇಟ್ಟದ್ದೇ ಹೌದು ಅಂತ ಬಂದಂತ ಕಷ್ಟವನ್ನು ನಾನು ಪರಿಹಾರ ಮಾಡ್ತೇನೆ. ಯೋಚಿಸುವಂತ ಅವಶ್ಯಕತೆ ಇಲ್ಲ. ಅದೇ ಕಾರಣದಲ್ಲಿ ಅದೆಷ್ಟೋ ಹೆಣ್ಮಕ್ಕಳು ಪ್ರಾಯ ಸಮರ್ಥರಾದರೂ ಕೂಡ ಕಂಕಣ ಬಲ ಎನ್ನುವುದು ಒದಗಿ ಬರ್ತಾ ಇಲ್ಲ. ಅಂತವರಿಗೆ ಕಂಕಣ ಬಲ ಒದಗಿ ಬರಬೇಕು ಅಂತ ಯಾವ ರೀತಿ ಹರಕೆಯನ್ನು ಹೇಳಿಕೊಳ್ಬೇಕು? ಭಯಪಡುವಂತ ಅವಶ್ಯಕತೆ ಇಲ್ಲ ಭಕ್ತ. ಅಂತ ಭಕ್ತಾದಿಗಳು ನನ್ನ ಸಾನ್ನಿಧ್ಯಕ್ಕೆ ಬಂದು ಕುಂಕುಮಾರ್ಚನೆ ಸೇವೆ ನೀಡಿದ್ದೆ ಹೌದು ಅಂತ ಆದ್ರೆ ಬಂದಿರುವಂತ ಕಷ್ಟವನ್ನು ನಾನು ಪರಿಹಾರ ಮಾಡ್ತೇನೆ. ಹಾಗೆ ಮದುವೆ ಆಗಿಯೂ ಕೂಡ ಮಕ್ಕಳ ಭಾಗ್ಯ ಅಂದರೆ ಸಂತಾನ ಭಾಗ್ಯ ಕಾರಣದವರ ಎಷ್ಟೋ ಮಂದಿ ಇದ್ದಾರೆ. ಸಂತಾನ ಭಾಗ್ಯ ಆಗಬೇಕು ಅಂತಾದ್ರೆ ಯಾವ ರೀತಿ ಹರಕೆಯನ್ನು ಸಂವಿಧಾನದಲ್ಲಿ ಹೇಳಿಕೊಡಬೇಕು? ಯೋಚಿಸುವಂತ ಅವಶ್ಯಕತೆ ಇದೆ. ಅಂತ ಭಕ್ತಾದಿಗಳು ನನ್ನ ಸಾನ್ನಿಧ್ಯಕ್ಕೆ ಬಂದು ಎಂದ ಸೇವೆ ಮಾಡ್ತೇನೆ ಎನ್ನುವುದಾಗಿ ಪ್ರಾರ್ಥನೆ ಇಟ್ಟದ್ದೇ ಹೌದು ಅಂತ ಆದ್ರೆ ಬಂದಿರುವಂತ ಕಷ್ಟವನ್ನು ನಾನು ಪರಿಹಾರ ಮಾಡ್ತೇನೆ. ಯೋಚಿಸುವಂತ ಅವಶ್ಯಕತೆ ಚಂದ್ರನಾಥ, ಮುಂದೆ ನನ್ನ ಸಾನ್ನಿಧ್ಯಕ್ಕೆ ಅತಿ ಪ್ರೀತಿಯರ್ಥವಾದಂತ ಸೇವೆ ಅಂತ ಹೇಳಿದ್ರೆ ಅದು ಬೆಳಕಿನ ಸೇವೆ. ಅರ್ಥಾತ್ ಯಕ್ಷಗಾನ ಬಯಲಾಟ ಈ ಸೇವೆ ಅನ್ನುವಂಥದ್ದು ನಿನ್ನ ನೇತೃತ್ವದಿಂದೇ ಆಗಬೇಕು ಭಕ್ತ. ದೇವಾ, ಇಂಥ ಸೇವೆ ನನ್ನಿಂದ ಆಗ್ಬೇಕಂತ ಹೇಳ್ತಾ ಇದ್ದೀರಾ. ಇಂಥ ಜವಾಬ್ದಾರಿ ನನ್ನಿಂದ ಸಾಧ್ಯವೇ ದೇವರೇ? ಖಂಡಿತ ಸಾಧ್ಯ ಉಂಟು ಮಗು. ಯೋಚಿಸುವಂತ ಅವಶ್ಯಕತೆ ಇಲ್ಲ. ಆ ರೀತಿ ಮಾಡಿಕೊಂಡು ಬಂದದ್ದೇ ಹೌದು ಅಂತ ಆದ್ರೆ ಸೇವೆ ಯಾವ ರೀತಿ ಮಾಡುವುದು ಎನ್ನುವುದಾಗಿ ಚಿಂತೆ ಮಾಡ್ತಾ ಇದ್ವಿ. ಹೌದು, ಇಷ್ಟಪಡಬೇಡ ಭಕ್ತಾದಿಗಳಿಗೆ ಕಷ್ಟ ಬಂದದ್ದೇ ಹೌದು ಅಂತ ಆದ್ರೆ ನನ್ನ ಸಾನ್ನಿಧ್ಯಕ್ಕೆ ಬಂದು ಭಕ್ತಿಯಿಂದ ನನ್ನ ಕಷ್ಟ ಪರಿಹಾರ ಮಾಡಿಕೊಟ್ಟದ್ದೇ ಹೌದು ಅಂತ ಆದ್ರೆ ಬೆಳಕಿನ ಸೇವೆ ನೀಡ್ತೇನೆ ಎನ್ನುವುದಾಗಿ ಪ್ರಾರ್ಥನೆ ಇಟ್ಟದ್ದೇ ಹೌದು ಅಂತ ಆದ್ರೆ ಬಂದಿರುವಂತ ಕಷ್ಟವನ್ನು ನಾನು ಪರಿಹಾರ ಮಾಡುವುದರ ಮೂಲಕ ಬೆಳಕಿನ ಸೇವೆಯನ್ನು ನಾನು ಪಡ್ಕೊಳ್ತೇನೆ. ಅದರ ನೇತೃತ್ವ ಮಾತ್ರ ನೀನು ವಹಿಸಿಕೊಳ್ತೀನಿ. ನಿಮ್ಮ ಅಪ್ಪಣೆ ಅಂತ ಆಗಲಿ ದೇವರೇ. ಪ್ರಸಂಗ ಬರೆದವರು ಹಾಗೆ ಇಂದಿನ ಸೇವೆ ಕೊಟ್ಟವರು ಬರಬೇಕು. ಸೇವಾ ತಂತ್ರ ಬನ್ನಿ. ತುಂಬಾ ಸಂತೋಷ ಭಕ್ತ. ನನ್ನ ಸಾನ್ನಿಧ್ಯವನ್ನು ಇಲ್ಲಿವರೆಗಾಗಿ ಬರಮಾಡಿಕೊಂಡು ಮನಸ್ಸಿನಲ್ಲಿ ಎಣಿಸಿಕೊಂಡಂತೆ ನನ್ನ ಕ್ಷೇತ್ರದ ಪುರಾಣವನ್ನು ಈ ಕ್ಷೇತ್ರದಲ್ಲಿ ಆಡಿಸುವಾಗಿ ಮಾಡಿಕೊಟ್ಟಿದ್ದು ತುಂಬಾ ಸಂತೋಷ.
ಮಾಡಿದಂಥ ಸೇವೆ ಯಾವ ರೂಪದ್ದು ಎನ್ನುವುದು ಮುಖ್ಯ ಅಲ್ಲ ಭಕ್ತ. ಭಕ್ತಿಯಿಂದ ಶ್ರದ್ಧೆಯಿಂದ ನೀಡಿದ್ದೆ ಹೌದು ಅಂತಾದರೆ ಖಂಡಿತ ನನ್ನ ಸಾನ್ನಿಧ್ಯ ಸ್ವೀಕಾರ ಮಾಡಿಕೊಳ್ತೇನೆ. ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಹಾಗೂ ಹತ್ತು ಊರಿನ ಹತ್ತು ಸಮಸ್ತರು ಸೇರಿಕೊಂಡು ಮಾಡಿಕೊಂಡು ಬಂದಂಥ ಸೇವೆ, ಕೊಟ್ಟಂಥ ಸೇವೆಯನ್ನು ಭಕ್ತಿಪೂರ್ವಕವಾಗಿ ಸಾನ್ನಿಧ್ಯ ಸ್ವೀಕಾರ ಮಾಡಿಕೊಂಡು ಜೀವಿಸುವಂಥ ಅವಶ್ಯಕತೆ ಇಲ್ಲ. ಮುಂದೆ ಹೋಗುವಂಥ ಮಾರ್ಗದಲ್ಲಿ ಮಾಡುವಂಥ ಉದ್ಯೋಗದಲ್ಲಿ ಯಾವುದೇ ಒಂದು ವಿಘ್ನಗಳು ಬಾರದ ರೂಪದಲ್ಲಿ ನೀವು ನಂಬಿಕೊಂಡು ಬಂದಂಥ ದೈವ ಸಾನ್ನಿಧ್ಯ ಹಾಗೂ ನನ್ನ ಸಾನ್ನಿಧ್ಯ ಯಾವ ಕಾರಣಕ್ಕೂ ಕೈ ಬಿಡುವುದಿಲ್ಲ ಅಂತ ಯೋಚಿಸುವಂಥ ಅವಶ್ಯಕತೆ ಇಲ್ಲ. ಮುಂದೆ ಇದೇ ಸ್ಥಳದಲ್ಲಿ ಇನ್ನೂ ಹೆಚ್ಚಿನ ರೀತಿ ಸೇವೆ ಕೊಡುವಾಗೆ ನನ್ನ ಸಾನ್ನಿಧ್ಯ ಅನುಗ್ರಹ ಮಾಡಿಕೊಡ್ತೇನೆ.